ನಮಸ್ಕಾರ ಪ್ರಜಾಪ್ರಭುಗಳೇ, ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನ ಒಂದು ವಿಶೇಷವಾದ ಪ್ರಕಟಣೆ ಇದೆ, ಒಂದು ವಿಶೇಷವಾದ ವಿಚಾರ ಇದೆ. ಅದು ಯಾರಿಗೆ ಅಂದರೆ, ಪೆರಿಫೆರಲ್ ರಿಂಗ್ ರೋಡ್ ಟು ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ BDN ಅವರು ಮಾಡಿರೋ ಅವಾಂತರದ ಬಗ್ಗೆ ಒಂದು ಮುಖ್ಯವಾದ ಪ್ರಕಟಣೆ ಇದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಆ ಪ್ರಕಟಣೆ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಯಾರ್ಯಾರು ಏನೇನು ಮಾಡಬೇಕು, ಏನೇನು ಆಗ್ತಾ ಇದೆ, ಏನು ಮಾಡ್ಕೊಂಡಿದ್ದೀವಿ, ನಾವೇನು ಹೆಜ್ಜೆ ಇಟ್ಟಿದ್ದೀವಿ ಅನ್ನೋದನ್ನೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ಈ ಹಿಂದೆ ಯಾವ್ದ್ಯಾವುದು ವಿಡಿಯೋಸ್, 2 ವಿಡಿಯೋ ಏನು ಮಾಡಿದ್ದೀನಿ ಅದೆಲ್ಲ ಚೆನ್ನಾಗಿ ನೋಡಿದಿರಿ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸುಮಾರು 35,000 ಜನ ನೋಡಿದ್ದಾರೆ. ಆಮೇಲೆ ಎಷ್ಟೋ ಜನ ಅದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆ ಹಲವಾರು ಸಂಶಯಗಳು ಕೂಡ ಇದೆ. ಆ ಸಂಶಯಗಳನ್ನೆಲ್ಲ ಸಣ್ಣದಾಗಿ ನಾನು 35,000 ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಇದ್ರ ಮುಖಾಂತರ ಹೇಳ್ತೀನಿ. ದಯವಿಟ್ಟು ಒಂದೊಂದನ್ನು ಪೂರ್ತಿಯಾಗಿ ನೋಡಿ, ನಿಧಾನಕ್ಕೆ ನೋಡಿ. ಯಾವುದೇ ಗೊಂದಲ ಬೇಡ, ಯಾವುದೇ ಭಯ ಬೇಡ, ಆತಂಕ ಬೇಡ. ಖಂಡಿತ ಈ ಏನು ಯೋಜನೆ BDN ಮಾಡಿರೋ ಒಂದು ಅವಾಂತರ ಏನಿದೆ, ಅಧ್ವಾನದ ಕೆಲಸ ಏನಿದೆ, ಇದನ್ನ ನ್ಯಾಯಾಲಯದಲ್ಲಿ ಖಂಡಿತ ಸ್ಟೇ ಸಿಗುತ್ತೆ. ಖಂಡಿತ ನಾವು ಕೇಸ್ ಗೆದಿತೀವಿ. ಯಾಕೆಂದ್ರೆ ನಾನು ಕೂಡ ಇದರಲ್ಲಿ ನೋವೊಂದು ಅನುಭವಿಸ್ತಾ ಇರೋನೆ. ಇದೇನು ನನಗೆ ಹೊರತುಪಡಿಸಿ ಹೇಳ್ತಾ ಇಲ್ಲ, ಏನೋ ಯಾವುದೋ ಮೆಚ್ಚೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಅಥವಾ ಯಾವುದೋ ಯಾರನ್ನೋ ಇದು ಮಾಡೋಕ್ಕೋಸ್ಕರ ಹೇಳ್ತಿಲ್ಲ. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಒಬ್ಬನಾಗಿರ್ತೀನಿ, ನಾನು ನಿಮ್ಮ ಜೊತೆಲೇ ಇರ್ತೀನಿ. ಹೋರಾಟ ಮಾಡೋಣ, ಅದು ಕಾನೂನಾತ್ಮಕ ಮಾಡಿ. ನೀವೇನು ಮಾಧ್ಯಮಗಳಲ್ಲೆಲ್ಲ ಈ ವಿಚಾರಗಳು ಬರ್ತಾ ಇದೆ, ನಿಜವಾಗ್ಲೂ ಸಂತೋಷವಾಗಿದೆ. ಸರ್ಕಾರ ಮಟ್ಟಕ್ಕೆ ಮುಟ್ಲಿ, ಆದರೆ ಯಾವುದು ಬೇರೆ ಬೇರೆ ಹಂತಕ್ಕೆ ಹೋಗಬೇಡಿ. ಇದು ಕಾನೂನಾತ್ಮಕವಾಗಿಯೇ ಮಾಡಬೇಕಾಗಿರೋದು. ಹಾಗಾಗಿ ನೀವೇನೇನೋ ಭಯ ಪಟ್ಕೊಂಡು ಎದುರಿಸೋದು, ಅಲ್ಲಿ JCB ಬಂದ್ಬಿಡ್ತು, ಇವ್ರು ಬಂದ್ಬಿಟ್ಟಿದ್ದಾರೆ, ಆ ಥರ ಇಲ್ಲ. ಇದು 4-2 ಅಂದರೆ ಎಷ್ಟೋ ಜನ ಇನ್ನೂ ಅರ್ಥ ಆಗಿಲ್ಲ. 4-2 ಅಂದರೆ ಪ್ರಿಲಿಮಿನರಿ ನೋಟಿಸ್ ಅಷ್ಟೇ. ಅದು 2005ರಲ್ಲಿ ಕೊಟ್ಟಿರೋದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, 2006 ನೋಟಿಫಿಕೇಶನ್ನು ನಮ್ಗೆ ಯಾರಿಗೂ ತಲುಪೂ ಇಲ್ಲ, ನಮ್ಮ ಹತ್ರ ಕಾಪಿನೂ ಇಲ್ಲ. ದಯವಿಟ್ಟು ಯಾರಾದರೂ ನಿಮ್ಮಲ್ಲಿ ಗ್ರೂಪ್ಗಳಲ್ಲಿ ಎಲ್ಲ ಮಾಡಿದ್ದಾರೆ, ಸುಮಾರು ಗ್ರೂಪ್ ಇದೆ. ಈಗ ಒಂದು ಗ್ರೂಪ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ರು, ಸಂಜೀವಿನಿ ನಗರದವರಾಗಲಿ, ಇನ್ನೊಬ್ಬರಾಗಲಿ, ಲೆಕ್ಕೇನಹಳ್ಳಿಯವರಾಗಲಿ. ಆ ಗ್ರೂಪ್ಗಳವರೆಲ್ಲರೂ ಎಲ್ಲಾದರೂ ಸಿಕ್ಕಿದ್ರೆ 2006 ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಅದು ಸಿಗುತ್ತೆ. ನಾವು RTL ಹೋಗಿ ಎಲ್ಲ ಕೊಟ್ವಿ. ನೀವು ಗೊತ್ತಿದೆ BDN ಎಂಥ ಇದಿದೆ ಅಂದರೆ, ಅವರು ಒಂದು RTI ಕೂಡ ಯಾರು ತಗೊಳ್ಳೋ ತಯಾರಿಲ್ಲ. ಅಲ್ಲಿ ಯಾವ ಭೂ ಸ್ವಾಧೀನ ಅಧಿಕಾರಿ ಒಂದೇ ಒಂದು ತೊಗೊಂಡ್ರು, ಇನ್ನು ಮಿಕ್ಕಿದ್ದನ್ನು ನಮ್ಗೆ ಬರಲ್ಲ, ನಮ್ಮ ಫೈಲೇ ಇಲ್ಲ, ಇದು 2 ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಏನೂ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಯಾರು? ಈ ದಾಸಂಪುರ ನಮ್ಮ ಇದಕ್ಕೆ ಸಂಬಂಧಪಟ್ಟವ್ರ ಭೂ ಸ್ವಾಧೀನಾಧಿಕಾರಿ 3 ಏನೋ ಬರ್ತದೆ ಆಯ್ಪಂದು. ಸೊ ಈ ಥರ ನಿರ್ಲಕ್ಷ್ಯ, ಏನು ಯಾರ ಮನೆ ಹಾಳಾಗೋದ್ರೆ ಏನಾಗಬೇಕಾಗಿದೆ? BDN ಅವ್ರಿಗೆ ಏನಾಗಬೇಕು, ನಮ್ಮ ಇವ್ರಿಗೆ ಏನಾಗಬೇಕು? ಯಾರಿಗೂ ಏನು ಬೇಕಾಗಿಲ್ಲ. ಆ ನೋವನ್ನು ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ ಏನಪ್ಪ ಆಗುತ್ತೆ, ನಾಳೆ ಏನಾಗುತ್ತೆ, ಏನು ಗೊಂದಲ ಮಾಡ್ತಾರೆ ಇವರು. ಯಾವ ರೀತಿ 20 ವರ್ಷ ಆದಮೇಲೆ ಈ ರೀತಿ ಏಕಾಏಕಿ ಬಂದರೆ ಎಂಥವ್ರಿಗೂ ಒಂಥರ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಇದು ಮಿಷನ್ ಜಾಸ್ತಿ ಎಳೆಯೋದಿಲ್ಲ. ಈಗ 4-2 ಅಂದರೆ ಪ್ರಿಲಿಮಿನರಿ ನೋಟಿಸ್ ಕೊಡ್ತಾರೆ. ಆ ಪ್ರಿಲಿಮಿನರಿ ನೋಟಿಸ್ ಅನ್ನೋದು ಈ ರೀತಿ ಇರುತ್ತೆ. ಇದು ಸಾಮಾನ್ಯವಾಗಿ ಯಾರು ಜಮೀನ್ದಾರು 2005-6ರಲ್ಲಿ ನೋಟಿಫೈ ಆಗಿರುತ್ತೆ, ಆ ಆಧಾರದ ಮೇಲೆ ಮೂಲ ಜಮೀನ್ದಾರರು ಯಾರು ಮಾರ್ಬಿಟ್ಟು 2005ರಿಂದ 6 ಮಾರಿ ಇವತ್ತು ಪಾಣಿ ಯಾರ ಹೆಸರಿಗೂ ಇದೆ, ಪೋಡಿ ಆಗೋಗಿದೆ, ಆ ಥರದವ್ರಿಗೆ ಅಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಸೈಟ್ ಕಟ್ಟಿರೋರು, ಸೈಟ್ ತೊಗೊಂಡ್ರೋರು, ಮನೆ ಕಟ್ಟಿರೋರು, ಆ ಥರದವ್ರಿಗೆ ಅಲ್ಲ. ಅವರು ಬೇಕಾದ್ರೆ BDN ಹಾಕ್ಲಿ, ಅವರು ಒಂದು ಕೊಡಲಿ, ಅವ್ರದ್ದೇನು ಆಕ್ಷೇಪಣೆ ಕೊಡೋದಕ್ಕೆ ತಪ್ಪೇನಿಲ್ಲ. ಆದರೆ ಮೂಲಭೂತವಾಗಿ ಮಾಡಬೇಕಾಗಿರೋದು, ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಆದ್ದರಿಂದ ಹೈಕೋರ್ಟಲ್ಲಿ ಈ ನೋಟಿಫಿಕೇಶನ್ ಯಾರು ಕೊಟ್ಟಿದ್ದಾರೆ, ಯಾರು ಮೂಲ ಓನರ್ ಯಾರಿದ್ದಾರೆ ಅವನೇ ಆಕ್ಷೇಪಣೆ ಮಾಡ್ಬೇಕು. ಅವತ್ತಿನ ದಿನಕ್ಕೆ ಅವರೇ ಮಾಡಬೇಕು. ಯಾಕೆ ನೋಟಿಫೈ ಆದಮೇಲೆ ನೀವು ಯಾವುದೇ ಚಟುವಟಿಕೆನ ಅದು ಹಿಂತೆಗೆದುಕೊಂಡಿದ್ದೀವಿ ಅಂತ ಹೇಳೋವರೆಗೂ ಮಾರಾಟ ಮಾಡೋಂಗಿಲ್ಲ, ಏನು ಕನ್ವರ್ಷನ್ ಮಾಡೋಂಗಿಲ್ಲ, ಸೈಟ್ ಮಾಡೋಂಗಿಲ್ಲ, ಮನೆ ಕಟ್ಟಂಗಿಲ್ಲ, ಏನು ಮಾಡಬಾರ್ದು ಅಂತಲೇ ಇರೋದು. ಹಾಗಾಗಿ ಕೋರ್ಟ್ ಒಪ್ಪೋದಿಲ್ಲ. ಇದು ಕಾನೂನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ದಯವಿಟ್ಟು ಇದನ್ನು ಸರಳವಾಗಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡು, ಮನೆ ಯಾರು ಲ್ಯಾಂಡ್ ಓನರ್ ಮೂಲ 2005ರಲ್ಲಿ ಪಾಣಿ ಯಾರ್ದಿರುತ್ತೆ ಆ ಪಾಣಿ ತರಿಸ್ಕೊಳ್ಳಿ, ಆ ಓನರ್ ಕರ್ಕೊಳ್ಳಿ, ಅವ್ರನ್ನೇನೋ ಮನವೊಲಿಸಿ
ದಯವಿಟ್ಟು ಆ ಓನರ್ಗಳನ್ನೆಲ್ಲ ಸೇರಿಸಿ ಒಂದು ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಒಂದು ವ್ಯವಸ್ಥೆ ಆಗಿದೆ. ಸೊ ಒಂದು ಸಂತೋಷದ ವಿಷಯ ಇದೆ, ಹೇಳ್ತೀನಿ ಕೊನೆಯಲ್ಲಿ, ಅದರಿಂದ ವಿಡಿಯೋನ ಪೂರ್ತಿ ನೋಡಿ. ಸೊ ಇಲ್ಲಿ ಏನಾಗ್ತಿದೆ, ಒಂದೊಂದೇ ವಿಚಾರಗಳಲ್ಲಿ ಗೊಂದಲ ಇದೆ. ನಮಗೆ ಅಡಿ ಲೆಕ್ಕ ದುಡ್ಡು ಎಷ್ಟು ಕೊಡ್ತಾರೆ, ನಮಗೆ ಕುಂಟೆ ಲೆಕ್ಕ ಎಷ್ಟು ಕೊಡ್ತಾರೆ, ಆ ಥರ ತಲೆ ಕೆಡಿಸ್ಕೊಬಿಡಿ. ಈಗಾಗಲೇ ಸರ್ಕಾರ ಏನು ಮಾಡಿದೆ, 2019ರಲ್ಲಿ ಒಂದು ಮಾರ್ಕೆಟ್ ವ್ಯಾಲ್ಯೂದು ನೋಟಿಫೈ ಮಾಡಿದ್ದಾರೆ. ಅದು ರೇಟ್ ಜಾಸ್ತಿ ಮಾಡೋದು, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಲ್ಲ ಲ್ಯಾಂಡ್ ಜಾಸ್ತಿ ಆಯಿತು, ರೆವಿನ್ಯೂ ಬರಲಿ ಅಂತ ಲ್ಯಾಂಡ್ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡೋದು 2019ರಲ್ಲಿ. 2023ರಲ್ಲಿ ಕಡಿಮೆ ಮಾಡಿಬಿಟ್ರು. ಎಲ್ಲಾದರೂ ಉಂಟಾ? ಒಂದು ಸೈಟ್ ಆಗಲಿ ಮನೆ ಆಗಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಿದೆ ಬೆಂಗಳೂರಿನಲ್ಲಿ. ಸರ್ಕಾರ ಎಲ್ಲಿ ಕಂಡಿಡ್ಕೊಂಡ್ಬಿಟ್ರು, ಯಾವ ವೈಜ್ಞಾನಿಕ ಆಧಾರದ ಮೇಲೆ ಮಾಡಿದ್ರು, 2023ರಲ್ಲಿ ಕಡಿಮೆ ಮಾಡಿಬಿಟ್ರು. ಇದು ಹೇಗೆ ಸಾಧ್ಯ? ಯಾವ ಆಧಾರದ ಮೇಲೆ ಮಾಡಿದ್ರಿ? ಸೊ ಅದು ಕಾರಣ ಏನಂದರೆ, ಈ ಥರ ಎಲ್ಲ ದುಡ್ಡು ಕೊಡಬೇಕಾಗುತ್ತೆ, ಕೋಟಿಗಟ್ಟಲೆ ದುಡ್ಡು ಬರುತ್ತಲ್ಲ, ಅವು ಕೊಡಬೇಕಾಗುತ್ತೆ ಅಂದ್ಬಿಟ್ಟೆ ಕಡಿಮೆ ಮಾಡಿದ್ದಾರೆ. ಸೊ ಅದರಿಂದ ನೀವೇನು ಗೊಂದಲಕ್ಕೆ ಹೋಗ್ಬೇಡಿ. ಆಮೇಲೆ ಆ ಗ್ರೂಪ್ನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಯಾರ ಹತ್ರ ಇದ್ದರೆ ನನ್ನ ನಂಬರ್ ಇರುತ್ತೆ, ಎಲ್ಲ ಗೊತ್ತಿದೆ. ದಯವಿಟ್ಟು 2019 ಮಾರ್ಕೆಟ್ ವ್ಯಾಲ್ಯೂ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಸಿಗುತ್ತೆ. ನಾವು ಪ್ರಯತ್ನ ಮಾಡಿ ಎಲ್ಲ ತರಿಸ್ತಾ ಇದ್ದೀವಿ. 2019 ಒಂದು ನೋಟಿಫಿಕೇಶನ್ ಆರ್ಡ್ರ್ ಮಾರ್ಕೆಟ್ ವ್ಯಾಲ್ಯೂದು, ಹಾಗೆ 2023 ನೋಟಿಫಿಕೇಶನ್ ಆರ್ಡ್ರ್, ಅದು ಎರಡೂ ಬೇಕಾಗುತ್ತೆ. ದಯವಿಟ್ಟು ಯಾರನ್ನ ಇದ್ರೆ ಶೇರ್ ಮಾಡ್ಕೊಳ್ಳಿ ಗ್ರೂಪ್ಗಳಲ್ಲಿ. ಅದು ಓನರ್ಸ್ ಗ್ರೂಪ್ ಇರಲಿ, ಮತ್ತು ಸೈಟು ಮನೆಗಳು ಒಂದು ಗ್ರೂಪ್ ಇರಲಿ. ದಯವಿಟ್ಟು ಯಾರ್ಯಾರು ಈ PRR 2 ಬರ್ತಾರೆ ಅವ್ರುಗಳು ಮಾತ್ರ ಇಲ್ಲಿ ಒಂದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ PRR 1 ದಯವಿಟ್ಟು ಅವ್ರಿಗೆ ಯಾವುದು ₹1 ಸಿಗೋದಿಲ್ಲ. ಅವ್ರು ಏನಿದ್ರು BD ಅಂತ ಹೋಗ್ಬೇಕು, ಚಾಲೆಂಜ್ ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಅವ್ರು ನಿಲ್ಲಲ್ಲ. ಇದನ್ನು ಬರೆದಿಟ್ಕೊಂಬಿಡಿ. PRR 1 ಬಗ್ಗೆ ಯಾರು ಏನು ಹೋಗಬೇಡಿ, ದುಡ್ಡು ಕಳ್ಕೊಬೇಡಿ, ಅದೆಲ್ಲ ಸುಳ್ಳು. PRR 2 ಮಾತ್ರ ಬನ್ನಿ. ಅದು ಏನು ನಮ್ಮ ಬೆಲ್ಟ್ ಈಗೇನಿದೆ ಸಿಗೇಳಿ ಗೇಟಿಂದ ಇಲ್ಲಿ ತುಮಕೂರು ರೋಡ್ ಇಲ್ಲಿವರೆಗಿರೋರು ಮಾತ್ರ. ಯಾಕೆಂದರೆ ಇದು BDAಯಿಂದನೇ ಆಗಿರೋ ತೊಂದರೆಗಳು. ಏಕೆಂದರೆ ಅವ್ರದ್ದು ಏನು ಪ್ರಾಬ್ಲಮ್ ಇತ್ತು ಗೊತ್ತಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ತಾರೆ, ಅದೆಲ್ಲ ಆಮೇಲೆ ಮಾತಾಡೋಣ. ಸೊ ಆ ವಿಷಯದಲ್ಲಿ 20 ವರ್ಷ ಆದಮೇಲೆ ಬಂದಿದ್ದಾರೆ ಅವರು. ಸೊ ಈಗ ನಾವು ಪ್ರತಿಯೊಂದನ್ನು ವಿವರವಾಗಿ ಹೇಳ್ತೀನಿ, ಒಂಚೂರು ನೋಡ್ಕೊಂಡು ಹೋಗಿ. ಏಕೆಂದರೆ ನಾವೀಗ ನೆನ್ನೆ ದಿನ ಲಾಯರ್ ಸಾಹೇಬ್ರ ಮನೆಗೆ ಹೋಗಿದ್ವಿ. ಶೇಷಗಿರಿ ಸರ್ ಅಂತ ಇಲ್ಲಿ ಸೀನಿಯರ್ ಲಾಯರ್, ಸನ್ಮಾನ್ಯರು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನಲ್ಲಿ. ಸೊ ಅವರು ಮೀಟ್ ಮಾಡಿ ಇದಕ್ಕೆ ಎಲ್ಲರೂ ಸೇರ್ಕೊಂಡಿದ್ದಾರೆ. ಯಾರು ಲ್ಯಾಂಡ್ ಓನರ್ಸ್ ಏನಿದ್ದಾರೆ, ದೊಡ್ಡ ಇವ್ರುಗಳು ಲ್ಯಾಂಡ್ ಓನರ್ಸು ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಹೋಗಿ ಡಿಸ್ಕಸ್ ಮಾಡ್ಕೊಂಬಂದ್ವಿ. ಚಂದ್ರಪ್ಪನವರು, TCI ಚಂದ್ರಪ್ಪ ಅಂತಾನೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋಂಥದ್ದು. ದಾಸಂಪುರ ಹುಬ್ಳಿ, ನೆಲಮಂಗಲ ತಾಲೂಕು, ಯಲಹಂಕ ಇದರಲ್ಲೆಲ್ಲ ಎಲೆಕ್ಷನ್ನು ಮತ್ತು ರಾಜಕೀಯವಾಗಿ ಇದ್ದಂಥವ್ರು ಈಗಲೂ ಇದ್ದಾರೆ, ಅವರು ಬಂದಿದ್ದಾರೆ. ಮತ್ತು ಇದು ಆಕ್ಸ್ಫರ್ಡ್ ಸ್ಕೂಲ್ ಓನರ್ ಇದ್ದಾರೆ ಶಿವರಾಮಯ್ಯನವರು, ಹಾಗೆ ತಿಮ್ಮಣ್ಣ ಲೇಔಟ್ನವರು ಇಲ್ಲಿ, ಅವರು ಇಂಥವರೆಲ್ಲ ದೊಡ್ಡ ಪ್ರಮುಖರೆಲ್ಲ ಬಂದಿದ್ದಾರೆ. ಸೊ ಅವ್ರುಗಳೆಲ್ಲ ಸೆಲೆಕ್ಟ್ ಮಾಡಿ ಶೇಷಗಿರಿ ಸಾಹೇಬ್ರನ್ನ ನಾವು ಅಪ್ರೋಚ್ ಮಾಡಿದ್ವಿ. ಮಾಡಿದಾಗ ಅವರು ಒಂದೇ ಮಾತಲ್ಲಿ ಹೇಳಿದ್ರು, ನೀವು ಯಾರು ಗೊಂದಲಕ್ಕೆ ಈಡಾಗಬೇಡಿ, ನಾನು ಶನಿವಾರ 7 ಗಂಟೆಗೆ ಜಯಸೂರ್ಯ ಅಂದರೆ TCI ಹತ್ರ ಒಂದು ಚೌಟ್ರಿ ಇದೆ, ಚಂದ್ರಪ್ಪನವ್ರ ರಿಲೇಷನ್ ಅದು. ಆ ಚೌಟ್ರಿನಲ್ಲಿ ನೀವೆಲ್ಲರೂ ಬನ್ನಿ. ಯಾರು ಲ್ಯಾಂಡ್ ಓನರ್ಸ್ ಮೂಲ, ಮತ್ತೆ ಹೇಳ್ತಾ ಇದ್ದೀನಿ, 2005ರಲ್ಲಿ ಯಾರ ಹೆಸರಲ್ಲಿ ಇತ್ತೋ ಪಾಣಿದಾರರು ಮ್ಯೂಟೇಷನ್ ಪ್ರಕಾರ ಅವ್ರು ಮಾತ್ರ, ಅಥವಾ ಬನ್ನಿ, ಬೇರೆಯವರು ಬರಬೇಡಿ ಅಂತ ಹೇಳ್ತಿಲ್ಲ. ಸೈಟ್ನವರು ಬರಬೇಕು, ಮತ್ತು ಕಟ್ಟಡ ಕಟ್ಕೊಂಡ್ರು ಬೇಕು, ಇದಕ್ಕೆ ಸಂಬಂಧಪಟ್ಟವರೆಲ್ಲ ಬನ್ನಿ. ಹೆಚ್ಚು ಜನ ಬಂದಷ್ಟು ನಿಮ್ಗೆ ವಿಚಾರಗಳಾಗುತ್ತೆ. ಯಾಕೆಂದರೆ ಸುಮ್ಮನೆ ಗೊಂದಲದಲ್ಲಿ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಇದು ಕಾನೂನಾತ್ಮಕವಾದ ಹೋರಾಟ ಹೊರತು ಯಾರ ವಿರುದ್ಧ ಹೋರಾಟವೂ ಅಲ್ಲ. ಇದು ನಮ್ಮನ್ನು ನಾವು ಉಳಿಸ್ಕೋಬೇಕಾಗಿದೆ. ಅದರಿಂದ ಎಲ್ಲರೂ ದಯವಿಟ್ಟು ನೀವೆಲ್ಲ ಸೇರಿಕೊಂಡು ಒಟ್ಟಾಗಿ ಶನಿವಾರ, ಇದೇ ನೆಕ್ಸ್ಟ್ ಮುಂದಿನ ಶನಿವಾರ 7 ಗಂಟೆಗೆ ಜಯಸೂರ್ಯ TCI ಹತ್ರ ಇರೋ ಚೌಟ್ರಿನಲ್ಲಿ ಎಲ್ಲರೂ ಸೇರ್ಕೊತಾರೆ. ಜಮೀನ್ದಾರರು ಸೇರ್ತಾರೆ, ಸೈಟ್ನವರು ಸೇರ್ಕೋಬೇಕು, ಮನೆ ಕಟ್ಟರು ಸೇರಬೇಕು. PRR 2ನವ್ರು ಮಾತ್ರ, ಬೇರೆಯವ್ರು ಯಾರು ಬರಬೇಡಿ. ಅವರು ಶೇಷಗಿರಿ ಸಾಹೇಬರು ಮತ್ತು ಅವರ ಜೊತೆಲಿನ ಟೀಮ್ಗಳೆಲ್ಲ ಬರ್ತಾರೆ. ಏನೇನು ದಾಖಲೆಗಳು ತರಬೇಕು ಇದಕ್ಕೆ ಅದನ್ನು ಹೇಳ್ತೀನಿ. ದಯವಿಟ್ಟು ಒಂದೊಂದಾಗಿ ನೋಡಿಕೊಂಡು ಡಾಕ್ಯುಮೆಂಟ್ಸ್ನ ತೊಗೊಂಬನ್ನಿ. ಅದೇನೆಂದರೆ
ಸೇಲ್ ಡೀಡ್ ಆಫ್ ಒರಿಜಿನಲ್ ಲ್ಯಾಂಡ್ ಲಾರ್ಡ್. ಅವ್ರದ್ದೇನೋ ಸೇಲ್ ಡೀಡ್ ಇರುತ್ತೆ, ಯಾರೋ ಒರಿಜಿನಲ್ 2005ರಲ್ಲಿ ಯಾರೋ ಖರೀದಿ ಮಾಡಿರ್ತಾರೆ. 2006 ಅಲ್ಲ, 2005ರಲ್ಲಿ ಮಾತ್ರ. ಯಾಕೆಂದ್ರೆ ನೋಟಿಫೈ ಆಗಿರೋದು ಅದೇ ಡೇಟಲ್ಲಿ, ಅದೇ ಸರ್ವೆ ನಂಬರ್, ಓನರು, ಅವ್ರ ಡೀಡ್ ಇರುತ್ತೆ. ಅದೊಂದು ಜೆರಾಕ್ಸ್ ಕಾಪಿ ತಗೊಳ್ಳಿ. ಅವತ್ತಿಂದು 2005-6ರಲ್ಲಿ ಇರೋವಂಥ ಪಾಣಿ ಕಾಪಿ, RTC ಅಂತಾರಲ್ಲ, ಅದು ತಗೊಂಬನ್ನಿ. ಆಮೇಲೆ ಮ್ಯೂಟೇಷನ್ ಆನ್ ದಿ ಬೇಸಿಸ್ ಆಫ್ ಸೇಲ್ ಡೀಡ್ ಮ್ಯೂಟೇಷನ್ ಇರುತ್ತೆ, ಅದ್ರದ್ದು ಒಂದು ಕಾಪಿ. ಎಲ್ಲ ಅಲ್ಲೇ ಸಿಗುತ್ತೆ, ನಾಡ್ ಕಚೇರಿಗೆ ಹೋದ್ರೆ ಎಲ್ಲ ಸಿಗ್ತಾವೆ, ಅದು ತಗೊಳ್ಳಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ನಿಮ್ಮ ಹತ್ರ ಸಾಧ್ಯವಾದ 2005, 2006, 5ರದ್ದು ಇಲ್ಲೇ ಇದೆ ಬಿಡಿ, ಅದ್ರದ್ದೇನು ತಲೆ ಕೆಡ್ಸ್ಕೊಬಿಡಿ. ಯಾಕೆಂದ್ರೆ ನಾವು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ, ಎಲ್ಲ ಕಡೆ ಗೊತ್ತಿದೆ, ಗ್ರೂಪ್ಗಳಲ್ಲಿ ಕೂಡ ಶೇರ್ ಆಗ್ತಾ ಇದೆ. ನಿಮ್ಗೆ ಇಲ್ಲ ಅಂದರೆ ಬೇಕಾದ್ರೆ ಆ ಗ್ರೂಪ್ಗಳು ಜಾಯಿನ್ ಆಗಿ ತಗೊಳ್ಳಿ. ನೀವು ಎಲ್ಲದಕ್ಕೂ ಫೋನ್ ಮಾಡಿದ್ರೆ ನಾವು ದಯವಿಟ್ಟು ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ಆಲ್ರೆಡಿ ಇದೆ, ಗ್ರೂಪ್ನಲ್ಲೆಲ್ಲ ಹಾಕಿರ್ತಾರೆ. ಬೇಕಾದ್ರೆ ಇಲ್ಲೆಲ್ಲ ಬಂದು ಲಕ್ಷ್ಮೀಪುರದಲ್ಲಿ ಇಲ್ಲೇ ಒಂದು ಗ್ರೂಪ್ ಎಲ್ಲ ಮಾಡಿದ್ದಾರೆ, ಸಂಜೀವಿನಿ ಲೇಔಟ್ ಮತ್ತು ಇಲ್ಲೆಲ್ಲ ತಿಮ್ಮಣ್ಣ ಲೇಔಟ್. ಇದರಲ್ಲಿ ನೀವು ಬಂದ್ಬಿಟ್ಟು ಅಲ್ಲಿ ಅವ್ರ ಹತ್ರ ತಗೊಂಡು ನಂಬರ್ಗೂ ಫೋನ್ ಮಾಡಿ, ಬೇಡ ಅನ್ನಲ್ಲ, ಆದರೆ ಅವ್ರ ಹತ್ರ ತಗೊಂಡು ನೀವು ಎಲ್ಲ ಕಾಪೀಸ್ನ ತಗೊಂಡ್ರೆ ಒಳ್ಳೇದು. ಆಮೇಲೆ ಮುಖ್ಯವಾಗಿ ಇದು ಯಾರು ಲ್ಯಾಂಡ್ ಓನರ್ ಇರ್ತಾರಲ್ಲ, ಮೂಲ, ಅವ್ರು ಮಾಡಲೇಬೇಕು ಚಾಲೆಂಜ್. ಅವ್ರು ಮಾಡಲಿಲ್ಲ ಅಂದರೆ ನೀವು ಉಳಿಯೋದಿಲ್ಲ. ನೀವು ಸೈಟ್ನವರು, ಕಟ್ಟಡದವರು ನಾವೇನೋ ಪ್ರತ್ಯೇಕ ಮಾಡ್ಕೊಂತ ಅನ್ನೋದು ತಪ್ಪು. ಕಾನೂನಾತ್ಮಕವಾಗಿ ನಿಮಗೆ ಏನು ಹಕ್ಕಿಲ್ಲ, ಕೋರ್ಟಲ್ಲಿ ನೀವು ಚಾಲೆಂಜ್ ಮಾಡೋಕೆ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿ, ನಿಮ್ಮದೇ ಬೇರೆ ಪ್ರತ್ಯೇಕ ಮಾಡ್ತಾರೆ. ಲ್ಯಾಂಡ್ ಓನರ್ಸು ನಿಮ್ಮನ್ನು ಉಳಿಸ್ಬೇಕೀಗ, ಅವರು ಉಳ್ಕೋಬೇಕು, ನಿಮ್ಮನ್ನು ಉಳಿಸ್ಬೇಕು. ಸೊ ಹಾಗಾಗಿ ಈ ದಾಖಲೆಗಳು ಏನೇನು ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತೀನಿ. ಸೇಲ್ ಡೀಡ್ ಒರಿಜಿನಲ್ಲು, ಪಾಣಿ ಕಾಪಿ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಮ್ಯೂಟೇಷನ್ನು, ಪ್ರಿಲಿಮಿನರಿ ನೋಟಿಫಿಕೇಶನ್ ಕಾಪಿ ಇದ್ರೆ 2005-6. ಆಮೇಲೆ ಇನ್ನೊಂದು ಮುಖ್ಯವಾದದ್ದು, ಇದು ಮರಿಬೇಡಿ ದಯವಿಟ್ಟು, ಕನ್ವರ್ಷನ್. 2005 ಆದಮೇಲೆ ಸುಮಾರು ಲ್ಯಾಂಡನ್ನು ಏನು ಇಲ್ಲಿ ನಮ್ಮ ಏರಿಯಾ, ಈ ಬೆಲ್ಟ್ ನಾನೇನು ಹೇಳ್ತಾ ಇದ್ದೀನಿ, ಮಾಗಡಿ ರೋಡಿಂದ ಈಚೆಗೆ ಇಲ್ಲಿಗೆ ಮಾಚವಳ್ಳಿ ಆಗಲಿ ಯಾವುದೇ ಆಗಲಿ, ಇಲ್ಲಿ ಹಳ್ಳಿಗಳು ಏನೇನು ಬರ್ತಾವೆ ಎಲ್ಲ ಹಳ್ಳಿಗಳು, ಅಲ್ಲಿ ಕನ್ವರ್ಷನ್ ಮಾಡಿಸಿದ್ರೆ 5 ಆದಮೇಲೆ ಆ ಕನ್ವರ್ಷನ್ ಕಾಪಿನ ಜೆರಾಕ್ಸ್ ತನ್ನಿ. ಅದು ಯಾರೇ ಮಾಡಿಸಿರ್ಲಿ ದಯವಿಟ್ಟು ತೊಗೊಂಬನ್ನಿ. ನೀವು ಲ್ಯಾಂಡ್ ಲಾರ್ಡ್ ಮಾಡಿರಲಿ ಅಥವಾ ಇನ್ನೊಬ್ರು ಮಾಡಿರಲಿ, ಕಮರ್ಷಿಯಲ್ಗಾಗಿರಲಿ, ಏನೇ ಮಾಡಿರಲಿ, ಇದೇ ಸರ್ವೆ ನಂಬರ್ ಸಂಬಂಧಪಟ್ಟಿರ್ಬೇಕು, PRRಗೆ ಸಂಬಂಧಪಟ್ಟಂಥವು ಇರೋದನ್ನ ಕನ್ವರ್ಷನ್ ಮಾಡಿಸಿರೋ ಕಾಪಿನ ದಯವಿಟ್ಟು ತೊಗೊಂಬನ್ನಿ. ಇದು ನಮ್ಗೆ ಭಾಳ ಮುಖ್ಯ. ನಾವು ಚಾಲೆಂಜ್ ಮಾಡೋದಕ್ಕೆ ಇಂಥ ಮೆರಿಟ್ ಬೇಕು. ಅವ್ರು NOC ಕೊಡಬೇಕಾಗುತ್ತೆ. UDD ಆಗಲಿ, BDA ಆಗಲಿ, DC ಆಗಲಿ, ಇವರೆಲ್ಲ NOC ಕೊಡಬೇಕು. ಆ NOC ಕೊಡುವಾಗ ಈ PRR ಇದ್ದಿದ್ದು ಅವ್ರ ಗಮನಕ್ಕೆ ಇರುತ್ತಾ ಇಲ್ವಾ, ಇದು ಪಾಯಿಂಟ್. ಸೊ ಅದಕ್ಕೆ ದಯವಿಟ್ಟು ಇದನ್ನು ತಗೊಂಬನ್ನಿ. ಆಮೇಲೆ ಬಿಲ್ಡಿಂಗ್ ಪ್ಲಾನ್ಸ್, ಯಾರು ನೀವು ಮನೆ ಕಟ್ಕೊಂಡು ಇವರೆಲ್ಲ ಮಾಡಿರ್ತೀರಿ, ಈ ಬಿಲ್ಡಿಂಗ್ ನಿಮ್ಮ ಕ್ರಯ ಪತ್ರಗಳು ಆ ಥರದ್ದೆಲ್ಲ ಆಫೀಸಲ್ಲಿ ಇಟ್ಕೊಳ್ಳಿ. ಮತ್ತು ಮಾರ್ಕೆಟ್ ವ್ಯಾಲ್ಯೂ ಹೇಳಿದ್ದೀನಿ 19, 23, ಅದನ್ನು ತಗೊಂಬನ್ನಿ. ಇಷ್ಟನ್ನು ಹೇಳಿದ್ದಾರೆ. ಇದಲ್ಲದೆ ನಾವೊಂದು ನಮ್ಮ ಲ್ಯಾಂಡ್ ಲಾರ್ಡ್ಸ್ ಯಾರು ಇದ್ದಾರೆ, ಜಮೀನ್ದಾರರು ಅಂತ, ಅಥವಾ 2005ರಲ್ಲಿ ಯಾರು ಇದ್ರು ಅವ್ರಗಳ್ದೆಲ್ಲ ಒಂದು ಗುಂಪು ಮಾಡಿದ್ವಿ. ಇನ್ನು ಯಾರ್ಯಾರು ಇದ್ದಾರೆ ದಯವಿಟ್ಟು ಒಂದು ಮೆಸೇಜ್ ಮಾಡಿ, ಇಂತಿಂಥವ್ರು ಇದ್ದಾರೆ, ಇಂಥ ನಂಬರ್ ಇತ್ತು ಅಂದರೆ ಅವ್ರನ್ನೆಲ್ಲ ಸೇರ್ಸೋಣ. ನಿಮ್ಮ ಓನರ್ಗಳನ್ನ ನೀವೇನು ಸೈಟ್ನವರು ತೊಗೊಂಡಿರ್ತೀವಿ, ಮನೆ ನೀವೇ ಹುಡುಕ್ಬೇಕು ಅವ್ರನ್ನ. ಈಗ ಇನ್ನೇನು ಮಾಡೋಕ್ಕಲ್ಲ, ನಿಮಗೆ ಟೈಮ್ ಇಲ್ಲ, ಟೈಮು ತುಂಬ ಕಡಿಮೆ ಇದೆ. ದಯವಿಟ್ಟು ನೀವು ಆದಷ್ಟು ಬೇಗ 30 ದಿನದೊಳಗಡೆ ಇದನ್ನೆಲ್ಲ ಮಾಡಬೇಕಾಗತ್ತೆ. ಅದರಿಂದ ಈ 30 ಇಲ್ಲ, 25 ದಿನ, 24 ದಿನಕ್ಕೆ ಬಂದ್ಬಿಟ್ಟಿದ್ದೀವಿ. ಅವರು ದಿನ ಕಾಯ್ತಿರ್ತಾರೆ BDNವರು. 30 ದಿನ ಕಾಯ್ಕೊಂಡು ನೆಕ್ಸ್ಟ್ ನಿಮ್ಗೆ ಏನು ಮಾಡ್ಬೇಕು ಅದನ್ನ ಮಾಡ್ತಾರೆ. ಅಲ್ಲಿವರೆಗೂ ಅವ್ರು ಯಾರು ನಿಮ್ಮ ಕೈ ಸಿಗಲ್ಲ. RTA ತಗೊಂಡಿಲ್ಲ ಅಂದ್ರೆ ನಾನು ಇವತ್ತು ರಿಜಿಸ್ಟರ್ ಪೋರ್ಟ್ ಮಾಡಿಸಿದ್ದೀನಿ. ಎಲ್ಲ ಕಾಪೀಸ್ ಬೇಕು, ಏನೇನು ಬೇಕು, ನಿಮ್ಮ ನಕಾಶೆ ಏನಿದೆ, ಯಾವ ಥರ ಬಂತು, ಎಲ್ಲ ಪ್ರತಿಯೊಂದೂ ನಾನು ಇವತ್ತು ಬೈ ರಿಜಿಸ್ಟರ್ ಪೋಸ್ಟು ಒಬ್ಬರನ್ನ ಕಳಿಸ್ಕೊಡ್. ಪಾಪ ನಮ್ಮ ಸ್ನೇಹಿತರು ಹೋಗಿ ಇವತ್ತು BDAಗೆ ಹಾಕಿ ಬನ್ನಿ ಅಂತ ಹೇಳಿ ಕಳಿಸಿದ್ದೀನಿ. ಅಂದರೆ ಯಾವುದೂ ವ್ಯವಸ್ಥಿತ ಇಲ್ಲ ಅಲ್ಲಿ. BDA ಕುಲಗೆಟ್ಟು ಕೊಳತು ನಾರ್ತಾ ಇದೆ. ಆ BDA ಅಧ್ಯಕ್ಷರು, ಆಯುಕ್ತರು, ಮತ್ತು ನೀವು ಅದು ಯಾರು ಆಡಳಿತ ವಿಭಾಗದವರು ಏನಲ್ಲಿ KS IAS ಇಟ್ಟಾಡ್ತಾರೆ ಹೆಜ್ಜೆಗೂ. ಏನ್ರಿ ಅದು ಆಡಳಿತ ರೀ ಸ್ವಾಮಿ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ಎಲ್ಲ ಮನೆ ಹಾಳು ಕೆಲಸ ರೀ ಇದೆಲ್ಲ. ಸರಿಯಾಗಿ ನೋಡ್ರಿ ಏನಾಗ್ತದೆ. ನೀವು ಒಂದು ಕಡತ ಒಂದೊಂದು ಫೈಲ್ ಒಂದು ಮನೆ ಹಾಳು ಮಾಡುತ್ತೆ, ಇಡೀ ಏರಿಯಾನೇ ಹಾಳು ಮಾಡುತ್ತೆ. ನೀವು ಸರಿಯಾಗಿ ನಿರ್ಧಾರ ತಗೊಂಡಿಲ್ಲ. ನೋಡ್ರಿ ಇದರಿಂದನೇ ರೀ ಹಾಳಾಗಿರೋದು. ಎಷ್ಟು ಜನ ಮನೆ ಹಾಳಾಗ್ತಿದೆ ಇವತ್ತು. ಯಾಕೆ ಗೋಳಾಡ್ತಿದ್ದಾರೆ ಎಲ್ಲ ಜನ? ನಿಮ್ಮಿಂದ. ನಾವ ಮಾಡಿದ್ವಿ, ನೀವೇನು ನಾವು ತಗೊಂಬ ಇಲ್ಲಿ ಹಾಕುಂತ ಹೇಳಿದ್ವಾ?
ಇಲ್ಲ. ಮಾಡಿದ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಬ್ಲಾಕ್ ಮಾಡಿಬಿಡ್ಬೇಕಾಯ್ತು. ಅದು ಮಾಡಿಲ್ಲ, ಇದು ಮಾಡಿಲ್ಲ, ಈ ಥರ ಮಾಡಿದ್ರೆ ಹೆಂಗ್ರಿ ಎಲ್ಲ ಇದು ಜನ ಯಾವ ರೀತಿ ಬದುಕಬೇಕು? ತುಂಬ ಬೇಸರ ಆಗುತ್ತೆ. ಅದು ನೀವು ಯಾವಾಗ ತಿದ್ಕೊಂತೀರ ನಿಮ್ಮ ಮನೆ ಅದು ನಾವು ಉಳ್ಕೋಬೇಕಲ್ಲ. ಈಗ ನಾವು ಮಾಡ್ಕೊಳ್ಳೋಣ. ನೀವೆಲ್ಲ ದಯವಿಟ್ಟು ಯಾರು ಭಯ ಪಡಬೇಡಿ, ನಾವೆಲ್ಲ ಇದ್ದೀವಿ. ಶೇಷಗಿರಿರಾವ್ ಸಾಹೇಬರು ಖಂಡಿತ ಅವರು ಅಜ್ಯೂರ್ ಮಾಡಿದ್ದಾರೆ, ನಿಮ್ಮ ಮುಂದೆ ಮಾತಾಡ್ತಾರೆ. ಶನಿವಾರ 7 ಗಂಟೆಗೆ ಜೈ ಸೂರ್ಯ ಕಲ್ಯಾಣ ಮಂಟಪಕ್ಕೆ ದಯವಿಟ್ಟು ತಪ್ಪದೇ ಹಾಜರಾಗಿ. ಇದು ಫೈನಲ್ ಕಾಲ್, ಮತ್ತೆ ನಿಮ್ಗೆ ಅವಕಾಶ ಸಿಗಲ್ಲ. ನೀವು ಬಂದು ಅವ್ರು ಹೇಳೋ ವಿಚಾರಗಳನ್ನೆಲ್ಲ ಕೇಳ್ಕೊಂಡು ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು 20 ದಿವಸ 36 ದಿವಸ 30 ದಿವಸದಲ್ಲಿ ಮುಗಿಸಿ. ಸೊ ಅವಾಗ ಒಂದು ಹಂತ ಆಗುತ್ತೆ. ಅದಾದ್ಮೇಲೆ ನಾವು ಕೇಸ್ ಫೈಲ್ ಮಾಡ್ಕೊಳೋದು, ಇನ್ನೊಂದು ಮಾಡೋದು, ಅದೆಲ್ಲ ಮಾಡ್ತೀವಿ. ನೀವು ಯಾರು ಆತಂಕ ಪಡಬೇಡಿ. ಓನರೇ ಆಗಲಿ ಯಾರೇ ಆಗಲಿ, ಒಂದು ಸಣ್ಣ ಸೈಟ್ನವ್ರಾಗಲಿ ಭಯ ಪಡಬೇಡಿ. ನಾವೆಲ್ಲ ಇದ್ದೀವಿ. ದಯವಿಟ್ಟು ಬರ್ತಾರೆ. ಚಂದ್ರಣ್ಣ ಅವ್ರು ಇದ್ದಾರೆ, TCI ಚಂದ್ರಣ್ಣ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಹೋಗೋಣ. ಬೇಕಾದ್ರೆ ಎಲ್ಲರೂ ಮುಂದೆ ಬನ್ನಿ, ದಯವಿಟ್ಟು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಹೋಗೋಣ. ಆಮೇಲೆ ಯಾರು ಲೀಡರ್ಗಳು, ನಮ್ಮ ಕ್ಷೇತ್ರದ ಇವರು ಶಾಸಕರು ಎಲ್ಲರೂ ಬನ್ನಿ. ಇಲ್ಲಿ ಯಾವ ಪಕ್ಷ ಭೇದ ಯಾರೂ ಇಲ್ಲ. ದಯವಿಟ್ಟು ಈ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಡ್ತೀನಿ. ಎಲ್ಲರೂ ಆ ದಿನ ಬನ್ನಿ. DC ಗೌಡ್ರು ದೊಂಬ್ರಳ್ಳಿ DC ಗೌಡ್ರು ಇದ್ದಾರೆ, ಸುಮಾರು ಜನ ಇದ್ದಾರೆ, GJ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ಅಕೇಶವ ಮೂರ್ತಿ ಅಂತಿದ್ದಾರೆ, ಕೇಶವ ರಾಜಣ್ಣ ಇದ್ದಾರೆ, ಎಲ್ಲ ಇದ್ದಾರೆ. ಅದನ್ನ ನಮ್ಗೆ ಉಪಯೋಗ ಆಗ್ಬೇಕಷ್ಟ. ಈ ಸಂದರ್ಭದಲ್ಲಿ ನೀವೇನು ಅಂತ ಜನತೆಗೆ ತೋರಿಸ್ಬೇಕು. ನಾವು ಬಂದು ನಿಂತ್ಕೊಂಡಿದ್ದೀವಿ ನಿಮ್ಮ ಪರವಾಗಿ. ಏನಾಗ್ಬೇಕು ಹೇಳಿ, ನಾವು ಸರ್ಕಾರದಲ್ಲಿ ಮಾತಾಡ್ತೀವಿ. ಅದು ಕಾಂಗ್ರೆಸ್ ಪಕ್ಷನ, BJPನ, JDS, ಅದು ಯಾವ್ದು ಇನ್ನು AAPನ ಏನೇನೋ ಇದಾವಲ್ಲ ಅವರೆಲ್ಲ. ನೀವು ಇದನ್ನ ಮುಖ್ಯವಾಹಿನಿಗೆ ತರಬೇಕು. ಮುಖ್ಯವಾಹಿನಿಯವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆ ಹಾಕಿ BDNಲ್ಲೆಲ್ಲ ಹಾಕ್ತಾ ಇರೋದು ಅವ್ಯವಹಾರಗಳು ಏನಾಗ್ತಾ ಇದೆ, ಯಾತಕ್ಕೆ ಹಿಂಗೆ ಮಾಡ್ತೀರಿ? ನೀವು ಮಾಡೋದಿದ್ರೆ ಮಾಡಿ. PRR ಮುಂಚೆನೆ ಮಾಡಿಬಿಟ್ಟು ನಾವು ಯಾರು ಆಕ್ಷೇಪಣೆ ಇರಲಿಲ್ಲ. ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆಲ್ಲ ನೀರು ಕಟ್ಟಡ ಎಲ್ಲ ಕಟ್ಟಿ ಕರೆಂಟ್ ಎಲ್ಲ ಕೊಟ್ಬಿಟ್ಟು ಇವಾಗ ಹೋಗಿ ಅವ್ರ ಮನೆಗೆ ಬೆಂಕಿ ಹಾಕ್ಬಿಟ್ರಿ ಹೆಂಗ್ರಿ? ಅದು ಕಾನೂನು ಇರ್ಬೋದು ನಿಮ್ಗೆ, ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಕೊಟ್ಟಿರ್ಲ್ವೇನ್ರಿ? ಕೊಟ್ಟಿದ್ಯಪ್ಪ. ನೀನ್ ನೋಟಿಫಿಕೇಶನ್ BDO ವೆಬ್ಸೈಟ್ಗೆ ಹೋಗ್ರಿ. ಅವ್ರು ಯಾರ್ರಿ ಅವ್ರ ಆಯುಕ್ತರು ಮತ್ತೆ ಇವ್ರುಗಳೆಲ್ಲ ಏನ್ ಮಾಡ್ತಾ ಇದಾರ್ರಿ? ಒಂದು ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಶನ್ ಕಾಪಿ ಹಾಕಕ್ಕಲ್ವ ನಿಮ್ಗೆ? PRR 2 ಬಗ್ಗೆ ಏನಾದ್ರು ಇದೆಯೇನ್ರಿ? ಅದರಲ್ಲಿ ತೋರಿಸ್ಬಿಡ್ರಿ. ಚಾಲೆಂಜ್ ಮಾಡ್ತೀನಿ ನಿಮ್ಗೆ. ತೋರಿಸ್ರಿ ನಿಮ್ಮ ವೆಬ್ಸೈಟಲ್ಲಿ ಇದೆಯೇನ್ರಿ? ಒಂದು ಕಾಮನ್ ಸೆನ್ಸ್ ಬೇಡವಾ? ಒಂದು ವೆಬ್ಸೈಟ್ ಏನಕ್ಕೆ ಇಟ್ಕೊಂಡಿದ್ಯಾ? ಏನಕ್ಕಪ್ಪ ಇಟ್ಕೊಂಡಿದ್ದೀರಾ ನೀವೆಲ್ಲ ವೆಬ್ಸೈಟ್ನ ನಿಮ್ಮದು? ಅದಕ್ಕೆ ಇನ್ನೊಂದು ಲಿಂಕ್ ಬೇರೆ. ನಾನ್ ಸೆನ್ಸ್ ರೀ ಇದೆಲ್ಲ. ಪಬ್ಲಿಕ್ ಗೊತ್ತಾಗ್ಬೇಕ್ರಿ. ಪಬ್ಲಿಕ್ ಡೊಮೈನಲ್ಲಿ ಇರೋರು ನೀವೆಲ್ಲ ಕೇಳಬೇಕು. ಇಂತಿಂಥ ಮಾಹಿತಿ ಇದೆಯಪ್ಪ, ನೀವು ಈ ಥರ ಆಗ್ಬಿಡುತ್ತೆ, ರೈತರು ಯಾರು ಭಯ ಪಡಬೇಡಿ, ಇದು ಹೀಗಿದೆ ಹೇಳ್ಬೇಕಲ್ಲನ್ರಿ. ನಿಮ್ದು ರೀ ಇಲಾಖೆ. ನಮಗೋಸ್ಕರ ನೀವಿರೋದ್ರಿ, ನಿಮ್ಗೋಸ್ಕರ ನಾವಿಲ್ಲ ಇಲ್ಲಿ. ಗೊತ್ತಾಯ್ತಾ? ಜನತೆ ಇರೋದು ನಮ್ಮ ಸೇವೆ ಮಾಡೋಕ್ಕೆ. ನಿಮ್ಗೆ ಸಂಬಳ ಕೊಟ್ಬಿಟ್ಟು ಅಲ್ಲಿ ಕುಂಡ್ರಿಸಿರೋದು AC ರೂಮಲ್ಲಿ. ಅರ್ಥ ಆಯ್ತಾ? ನೀವೆಲ್ಲ ಅರ್ಥ ಮಾಡ್ಕೊಂಡು ಜವಾಬ್ದಾರಿಯಿಂದ ಬಂದವರಿಗೆ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು ಅದೆಲ್ಲ ಕಲೀರಿ. ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡವ್ರು ಇದನ್ನ ಗಮನ ತಗೊಂಡು ಇದನ್ನ ಸರಿಪಡಿಸೋ ವ್ಯವಸ್ಥೆ ಮಾಡಿ. ಸುಮ್ಮನೆ ಏನೋ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಗಾಳಿಲಿ ಗುದ್ದಾಡೋ ಥರ ಮಾಡಿಬಿಡಿ ದಯವಿಟ್ಟು. ಎಲ್ಲ ಒಗ್ಗಟ್ಟಾಗಿ ನಾವು ಹೋಗೋಣ. ಎಲ್ಲ ಪಕ್ಷ ಏನಾಗಿಲ್ಲ, ಅವ್ರು ಯಾರಾದರೂ ಇರಲಿ, ನಮಗೇನಾಗಬೇಕು? ನೀನು ಏನಾದರೂ ಆಗಿರಿ, ನಾವಿದ್ದೀವಿ ಅಂತ ಬರ್ತೀರ. ಸಾಮಾನ್ಯ ಕಾಮನ್ ಪೀಪಲ್ಗೋಸ್ಕರ, ನಮ್ಮ ಪ್ರಜಾಪ್ರಭುಗಳಿಗೋಸ್ಕರ ಬರ್ತೀರಿ ಅಂದ್ರಿ. ಬನ್ನಿ ದಯವಿಟ್ಟು ಎಲ್ಲ ಸೇರ್ಕೊಳ್ಳಿ. ಶನಿವಾರ 7 ಗಂಟೆಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಅಸೆಂಬಲ್ ಆಗಬೇಕು. ಅದು ಎಷ್ಟು ಜನ ಸೇರ್ತಿರೋ ಸೇರ್ಕೊಳ್ಳಿ. ಎಲ್ಲ ಸೇರ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ. ಯಾಕೆಂದರೆ ಇದು ಒಂದು ಮೆಸೇಜ್ ಆಗುತ್ತೆ. ದಯವಿಟ್ಟು ಇಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಆಗುತ್ತೆ. ನಾವು ಯಾವ ರೀತಿ ಮುಂದೆ ಒಂದು ಇದಕ್ಕೆ ಹೋಗ್ಬೇಕಾಗತ್ತೆ, ಕೋರ್ಟ್ನಲ್ಲಿ ಏನಕ್ಕೆ ಪ್ರೆಸೆಂಟ್ ಮಾಡಬೇಕಾಗತ್ತೆ, ಅದೆಲ್ಲ ಮಾಡಬೇಕು. ಇದನ್ನೆಲ್ಲ ಮಂದಟ್ಟು ಮಾಡಿಕೊಂಡು ತುಂಬ ಗೊಂದಲಕ್ಕೆ ಹೋಗ್ಬೇಡಿ. ಯಾರು ಭಯ ಪಡಬೇಡಿ. ನಾವೆಲ್ಲರೂ ಇದ್ದೀವಿ. ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸುತ್ತೆ. ಆ ಸಂಬಂಧಪಟ್ಟ ಆಯುಕ್ತರಾಗಲಿ, ಇನ್ನೊಬ್ಬರಾಗಲಿ, ಅಧ್ಯಕ್ಷರಾಗಲಿ, ಮತ್ತು ಅರ್ಬನ್ ಸಚಿವರುಗಳಾಗಲಿ, ನಗರಾಭಿವೃದ್ಧಿ ಸಚಿವರಾಗಲಿ, ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಮಾಡ್ತಾರೆ ಅಂತ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆ ಆಗಲಿ, ಧೈರ್ಯವಾಗಿದೆ. ನಮಸ್ಕಾರ ಪ್ರಜಾಪ್ರಭುಗಳೇ. ನೋಡಿ, ಇವತ್ತು ಎಲ್ಲ PRR 2 ಬಗ್ಗೆ ಮೂಲ ಓನರ್ಗಳು ಯಾರಿದ್ದಾರೆ ಅವರೆಲ್ಲರೂ ಬಂದಿದ್ದೀವಿ.
ಸಾಹೇಬರು ಟಿ ಶೇಷಗಿರಿ ರಾವ್ ಅವರ ಆಫೀಸ್ ಹತ್ರ ಎಲ್ಲರೂ ಬಂದಿದ್ದೀವಿ, ಒಟ್ಟಾಗಿ ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ಗ್ರೂಪ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಮೂಲ ಓನರ್ ಮೊದಲು ಬನ್ನಿ, ಸೈಟ್ನವರು ಮನೆ ಕಟ್ಟರೋರು ನಂತರ ಬನ್ನಿ, ತೊಂದರೆ ಇಲ್ಲ. ಅವ್ರಿಗೂ ನ್ಯಾಯ ಸಿಗಬೇಕು, ಅವರು ಬರ್ತಾರೆ. ಆದರೆ ಮೂಲ ಓನರ್ ಏನೇನು ಡಾಕ್ಯುಮೆಂಟ್ ತರಬೇಕು ಏನು ಅಂತೆಲ್ಲ ಹೇಳ್ತೀವಿ. ನೀವು ದಯವಿಟ್ಟು ಎಲ್ಲ ಈ ವಿಡಿಯೋ ನೋಡ್ತಾ ಇರಿ. ಹಾಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇಲ್ಲಿ ತಪ್ಪಿಸ್ಕೊಂಡ್ರೆ ಅವ್ರಿಗೂ ಓನರ್ಗೂ ಅನ್ಯಾಯ, ಸೈಟ್ನವ್ರಿಗೂ ಅನ್ಯಾಯ, ಮತ್ತು ಮನೆ ಕಟ್ಕೊಂಡಿರೋರ್ಗೂ ಅನ್ಯಾಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀನಿ.